ಕಡಂಗ ಕೆಪಿಎಲ್ ಆಯೋಜಿಸಿದ 7ನೇ ವರ್ಷದ ಹೊನಲು ಬೆಳಕಿನ ಕಾಲ್ಚೆಂಡು ಕ್ರೀಡಾಕೂಟ ಕಡಂಗ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಿತು. ಬಲಿಷ್ಠ ಅಮಿಗೋಸ್ ಎಫ್ಸಿ ತಂಡವನ್ನು ಮಣಿಸಿ ಹಲ ಎಫ್ಸಿ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಕ್ರೀಡಾಕೂಟದ ಉದ್ಘಾಟನೆಯನ್ನ ನರಿಯಂದಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ ಅವರು ನೆರವೇರಿಸಿ ಮಾತನಾಡಿ, ಕ್ರೀಡೆ ಮತ್ತು ವಿದ್ಯೆ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ, ಎರಡರಲ್ಲೂ ಪ್ರತಿಭೆಯನ್ನು ತೋರಿ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಏರಲು ಸಹಕಾರಿಯಾಗುತ್ತೆ ಎಂದರು. ನರಿಯಂದಡ ಗ್ರಾಮ ಪಂಚಾಯಿತಿ ಸದಸ್ಯ ಸುಬೀರ್ ಮಾತನಾಡಿ, ಕ್ರೀಡೆಯು ಇನ್ನಷ್ಟು ಎತ್ತರಕ್ಕೆ ನಮ್ಮ ಭಾಗದಲ್ಲಿ ಬೆಳೆಯಲಿ, ಗ್ರಾಮೀಣ ಮಟ್ಟದ ಯುವ ಪ್ರತಿಭೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕ್ರೀಡೆ ಯಶಸ್ವಿಯಾಗಿ ಸಾಗಲಿ ಎಂದರು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕಿರಣ್ ಕಾರ್ಯಪ್ಪ ಮಾತನಾಡಿ, ಕ್ರೀಡೆಯಿಂದ ಸೌಹಾರ್ದತೆ ಬೆಳೆಯಲು ಅವಕಾಶವಿದ್ದು, ಈ ಭಾಗದಿಂದ ರಾಜ್ಯ ಮಟ್ಟದ ಹಲವಾರು ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳು ಭಾಗಿಯಾಗಿರುವುದು ಹೆಮ್ಮೆಯ ವಿಷಯವೆಂದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೋಡಿರ ಪ್ರಸನ್ನ ತಮ್ಮಯ್ಯ ಮಾತನಾಡಿ, ಕಡಂಗ ಭಾಗದಲ್ಲಿ ಹೆಚ್ಚಿನ ಕ್ರೀಡೆಗಳನ್ನು ಆಯೋಜನೆ ಮಾಡ್ತಾ ಇರುವುದು ಸಂತಸದ ವಿಚಾರ ಎಂದರು. ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಪ್ರಕಾಶ್ ಕಣಯ್ಯರ ಮಾತನಾಡಿ, ನಮ್ಮ ಕಡಂಗದಲ್ಲಿ ಎಲ್ಲ ರೀತಿಯ ಸೌಹಾರ್ದತೆಯು ಹೆಚ್ಚಾಗಿದ್ದು, ಕ್ರೀಡೆಯಲ್ಲೂ ಕೂಡ ಇಂತಹ ಸನ್ನಿವೇಶ ಕಾಣ್ತಾ ಇರುವುದು ಸಂತಸದ ವಿಚಾರ ಎಂದರು. ಕ್ರೀಡಾಕೂಟದ ವೈಯಕ್ತಿಕ ಪಾರಿತೋಷದ ವಿಭಾಗದಲ್ಲಿ ಉತ್ತಮ ಸ್ಟ್ರೈಕರ್ ಪ್ರಶಸ್ತಿಯನ್ನ ಸಮ್ಮಸ್, ಉತ್ತಮ ಗೋಲ್ಕೀಪರ್ ರಫಿ, ಉತ್ತಮ ಡಿಫೆಂಡರ್ ಪ್ರಶಸ್ತಿಯನ್ನ ಸಜೀರ್, ಉದಯೋನ್ಮುಖ ಆಟಗಾರ ಫಯಾಜ್ ಸಿಎ, ಉತ್ತಮ ಮಿಡ್ ಫೀಲ್ಡರ್ ಪ್ರಶಸ್ತಿಯನ್ನ ಅಜ್ಮಲ್, ಕ್ರೀಡಾಕೂಟದ ಸ್ಟಾರ್ ಆಫ್ ಪ್ರಶಸ್ತಿಯನ್ನ ಹಿರಿಯ ಆಟಗಾರ ಶೌಕತ್ ಪಡ್ಕೊಂಡ್ರು. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ರಾಫಿ ಪಡ್ಕೊಂಡ್ರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯಿಂದ ಆಯೋಜಕರಾದ ಕೆಪಿಎಲ್ ಸಮಿತಿ ಅಧ್ಯಕ್ಷರಾದ ರಫೀಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕರೀಂ ಲಿಂಬ್ರಾ, ಮುಸ್ತಫಾ, ಮಮ್ಮ ನಡಿಕೇರಿ ಅಂಡ ಜೀವನ್, ಕೋಡಿರ ದರ್ಶಿನಿ, ಪ್ರಸನ್ನ, ಶಿವು, ನಾಫಿ ಅಫ್ಸಲ್, ಅರ್ಫಾಸ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ.